ಮೊದಲ ದಾಳಿಯಲ್ಲಿ ದರ್ಶನ್ ಉತ್ತಮವಾದ ಒಂದು ಹೊಂದಾಣಿಕೆ ಟ್ಯಾಕಲ್ ನ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದೆ. ರೈಟ್ ಮತ್ತು ಲೆಫ್ಟ್ ಕಾರ್ನರ್ ಗಳ ಕಾಂಬಿನೇಷನ್ SBKC ಆನೇಕಲ್ ತಂಡದಲ್ಲಿ. ಚಾಲಕಿ ತಂಡದ ಅಟ್ಯಾಕ್ ಇಲ್ಲೂ ಕೂಡ ರೈಟ್ ಕಾರ್ನರ್ ಜಾಗದಿಂದ ಚೈನ್ ಟ್ಯಾಕಲ್ ನ ಮುಖಾಂತರ ಪ್ರಮುಖ ದಾಳಿಕಾರನನ್ನ ಬಂಧಿಸಿದರು. ಎರಡೂ ತಂಡದಲ್ಲಿ ಕೂಡ ಡಿಫೆನ್ಸ್ ನ ಬಲಿಷ್ಠತೆಯನ್ನು ಆಲ್ರೆಡಿ ತೋರ್ಪಡಿಸಿದ್ದಾರೆ. ರೇಡರ್ಗಳ ಆರ್ಭಾಟ ಯಾವಾಗ ಶುರುವಾಗಲಿದೆ ಅನ್ನೋದನ್ನು ಕಾದು ನೋಡಬೇಕು. ನಿಜವಾದ ಸೆಮಿಫೈನಲ್ ಪಂದ್ಯ ಅಂದ್ರೆ ಇದೇನಾ ಹಾಗೆ ಪಂದ್ಯದ ಆರಂಭ ಕಂಡಿದೆ. ಒಂದು ಭರ್ಜರಿ ಆರಂಭ ಈ ಒಂದು ಪಂದ್ಯಾವಳಿಯಲ್ಲಿ. ಬೆಳಿಗ್ಗೆ ಕೂಡ ಇದೇ ರೀತಿಯ ಪಂದ್ಯಗಳನ್ನು ನೋಡಿದ್ವಿ. ಮಹಿಳಾ ವಿಭಾಗದಲ್ಲಿ ಕೂಡ ಒಂದು ಸೂಪರ್ ಆದಂತಹ ಮ್ಯಾಚ್ಗಳು, ಪುರುಷರ ವಿಭಾಗದಲ್ಲಿ ಕೂಡ ಅದೇ ರೀತಿಯ ಪ್ರದರ್ಶನ. ಈಗ ಲೆಫ್ಟ್ ಕಾರ್ನರ್ ಜಾಗದಿಂದ ದೇವ ತಂಡದಲ್ಲಿ ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕಾರ್ನರ್ ಇಬ್ಬರು ಕೂಡ ಈಗಾಗಲೇ ಟ್ಯಾಕಲ್ ಅನ್ನು ಪಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಸಹೋದರರ ಸವಾಲ್. ಕ್ಲಾಸಿಕ್ ನ್ಯಾಷನಲ್ ತಂಡದಲ್ಲಿ ನೀವು ಲೆಫ್ಟ್ ಮತ್ತೆ ರೈಟ್ ಕಾರ್ನರ್ ಏನ್ ನೋಡ್ತಿದ್ರಿ, ಇಬ್ಬರು ಸಹೋದರರು. ರೈಟ್ ಕಾರ್ನರ್ ನಲ್ಲಿ ಸಂಜಯ್, ಲೆಫ್ಟ್ ಕಾರ್ನರ್ ನಲ್ಲಿ ಅಜಯ್. ಪರ್ಸ್ಯೂ ಮಾಡೋದ್ರ ಮುಖಾಂತರ 2 ಟಚ್ಗಾಗಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ, ದಾಳಿಯಲ್ಲೂ ಕೂಡ ಹಲವು ಬಾರಿ ಯಶಸ್ಸನ್ನು ಕಂಡಿರುವಂತಹ ಅಜಯ್ ದಾಳಿಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಹೊಂದಾಣಿಕೆ ಹಿಡಿತ ಮತ್ತೊಮ್ಮೆ ಕ್ಲಾಸಿಕ್ ಪಂದ್ಯವನ್ನು ಬದಲಾಯಿಸಬಲ್ಲದು. ಈ ಮಿಸ್ಟೇಕ್ ದುಬಾರಿ ಆಗಲಿದೆಯಾ ಆನೇಕಲ್ ತಂಡಕ್ಕೆ ಕಾದು ನೋಡ್ಬೇಕಾಗುತ್ತೆ. ತಪ್ಪುಗಳು ಆಗದ ಹಾಗೆ ನಡ್ಕೊಳ್ಬೇಕಾಗುತ್ತೆ. ತಪ್ಪು ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಕಬಡ್ಡಿಯಲ್ಲಿ ಇದು ಸಹಜವಾಗಿ ಕಾಣುವಂತಹ ಪ್ರಕ್ರಿಯೆ. ಮತ್ತೊಂದು ಟ್ಯಾಕಲ್ ಲೆಫ್ಟ್ ಕಾರ್ನರ್ ಜಾಗದಿಂದ ದೇವ. ಮತ್ತೊಮ್ಮೆ ಎರಡು ತಂಡಗಳು 3 ಅಂಕಗಳನ್ನು ಹಂಚಿಕೊಳ್ಳೋದ್ರೊಂದಿಗೆ ನರಸಿಂಹ ತಂಡದ ಪರವಾಗಿ ಇಲ್ಲೇ ಆಗದೆ ಮತ್ತೊಬ್ಬರು ಹಿರಿಯರು ಆದಂತಹ ಶ್ರೀಯುತ ನವೀನ್ ಕುಮಾರ್ ಕೇಕೆರವರ ಜೊತೆ ವಾಕ್ ಸಮರದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ವಾಕ್ ಚಾತುರ್ಯತೆಯನ್ನು ಮೂಡಿಸಿರುವಂತಹ ಶೇಖರಮೂರ್ತಿ ಹಾಗೂ ನವೀನ್ ಕುಮಾರ್ ಕೇಕೆ ಅದಷ್ಟು ಮಟ್ಟಿಗೆ ಕೇಕ್ ಹಾಕ್ತಾರೆ, ಕಾದು ನೋಡಬೇಕು. ರಕ್ಷಣಾತ್ಮಕ ದಾಳಿಯೊಂದಿಗೆ ಮತ್ತೆ ವಾಪಸ್ ಆಗಿದ್ದಾರೆ ಅಜಯ್. ಅನುಭವಿ ಆಟಗಾರರ ನಡುವೆ ಕಿಶೋರ್ ದಾಳಿ ವಿಭಾಗದಲ್ಲಿ ಒಂದು ಕಡೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತೊಂದು ಟ್ಯಾಕಲ್. ಹೇಮಂತ್ ಈ ಬಾರಿ ಲೆಫ್ಟ್ ಕವರ್ ಜಾಗದಿಂದ. ಎರಡು ತಂಡಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿರುವಂತಹ ಮಾಜಿ ಹಾಗೂ ಹಾಲಿ ಆಟಗಾರರನ್ನು ನೋಡಬಹುದು.
ಉತ್ತಮವಾದ ಮತ್ತೊಂದು ಟ್ಯಾಕಲ್ನ ಪ್ರಯತ್ನ, ಮತ್ತೆ ರೈಟ್ ಕಾರ್ನರ್ ಆರ್ಭಟ. ಬಲಿಷ್ಠವಾದ ಹಿಡಿತ ವೆಂಕಟೇಶ್ ಹಾಗೂ ದೇವ ಇಬ್ರು ಕೂಡ ರೈಟ್ ಮತ್ತೆ ಲೆಫ್ಟ್ ಅಲ್ಲಿ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಡಿಸ್ಟಿಕ್ ಚಾಂಪಿಯನ್ಶಿಪ್ ನಡೆದಾಗ ಬೆಂಗಳೂರು ತಂಡವನ್ನ ಪ್ರತಿನಿಧಿಸಿದ್ರು. ಅಲ್ಲೂ ಕೂಡ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಅನ್ನ ನೋಡಿದ್ವಿ ಇಬ್ಬರು. ಉತ್ತಮವಾದ ಒಂದು ದಾಳಿಯ ಪ್ರಯತ್ನ, ಅಡ್ವಾನ್ಸ್ ಟ್ಯಾಕಲ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಬಾರಿ ಎಸ್ಕೇಪ್ ಸ್ಕಿಲ್ ಅನ್ನು ಬಳಸೋದ್ರೊಂದಿಗೆ ಆನೇಕಲ್ ತಂಡ 5-5 ಸಮ. Third right. Do or die right it is. Attack ಮಾಡಿದ್ರು. ಮಾಡುವ ಪ್ರಯತ್ನ. ಇಲ್ಲೊಂದು ಎಲ್ಲ ದರ್ಶನ 6-5 ಒಂದಂಕದ ಮುನ್ನಡೆ ಕ್ಲಾಸಿಕ್ ನ್ಯಾಷನಲ್ಸ್. ದ್ವಿತೀಯಾರ್ಧದ ಆರಂಭ ಒಂದಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಒಂದಂಕದ ಅಂತರ. ಒಂದು ಪಂದ್ಯದ ಸ್ಕೋರರ್ ಆಗಿ ಶ್ರೀಯುತ ಆನಂದ್ರವರು, ಜಿಲ್ಲೆಯ ಹಿರಿಯ ಅನುಭವಿ ಆಟಗಾರರು, ಜಿಲ್ಲೆಯ ಅತಿ ಎತ್ತರವಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಆನಂದ್ರವರು ಈ ಬಾರಿ ಸ್ಕೋರಿಂಗ್ ವಿಭಾಗದಲ್ಲಿ, ಅದೇ ರೀತಿ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಚಂದ್ರಶೇಖರ್ ಅವರು, ತೀರ್ಪುಗಾರರಾಗಿ ದೇವರಾಜು ಹಾಗೂ ಸ್ವಾಮಿರವರು, ಲೈನ್ ಅಂಪೈರ್ಸ್ಗಳಾಗಿ RES ವಾಲಂಟಿಯರ್ಸ್ಗಳು, ಪಂದ್ಯದ ಬೇಗ ನಿಧಾನವಾಗ್ತಾ ಇದೆ. ದ್ವಿತೀಯಾರ್ಧದಲ್ಲೂ ಕೂಡ ಆರಂಭಿಕ ಹಂತದಲ್ಲೂ ಕೂಡ ಹೀಗೆ ಆರಂಭ ನಿಧಾನಗತಿಯಲ್ಲಿ ಪಂದ್ಯವನ್ನು ಸಾಗಿಸ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಅಂಕಗಳನ್ನು ನೋಡಿದ್ದು ಇದೇ ಪಂದ್ಯದಲ್ಲಿ. ಪ್ರಥಮ ಸೆಮಿಫೈನಲ್ ಪಂದ್ಯ 6 ಸಮ. ಸಮಬಲದ ಹೋರಾಟದಲ್ಲಿ ಡೂ ಆರ್ ಡೈ ರೈಡ್ ಇದೀಗ ಜರ್ಸಿ ನಂಬರ್ 3 ಆಟಗಾರ ಕ್ಲಾಸಿಕ್ ನ್ಯಾಷನಲ್ ತಂಡ ಪ್ರಭಾವ. ಬೋನಸ್ ಲೈನ್ ಆಫ್ ಆಗಿದೆ. ಇಲ್ಲಿ ಟ್ಯಾಕಲ್ ರೈಟ್ ಕಾರ್ನರ್ ಜಾಗದಿಂದ ವೆಂಕಟೇಶ್ ಮತ್ತೊಮ್ಮೆ 7-6 ಒಂದಂಕದ ಮುನ್ನಡೆ. ಒಂದಂಕದ ಮುನ್ನಡೆ.
ಅಂಕಣದ ಸಾಕಷ್ಟು ದೂರಕ್ಕೆ ಡಿಫೆಂಡರ್ ರೈಡರ್ನ ಹೊರಹಾಕುವಲ್ಲಿ ಯಶಸ್ವಿಯಾಗಿದೆ. 7-7 ಸಮ. ಎರಡು ತಂಡಗಳ ಸಮಬಲದ ಹೋರಾಟದ ನಡುವೆ ಜೊತೆಗೆ ಪ್ರೇಕ್ಷಕರು ಯಾಕೆ ನೋಡ್ಲಿಕ್ಕೆ ಬಂದಿದ್ರೆ ಎಲ್ಲರೂ ಊಟವನ್ನ ಪಡ್ಕೋಬೇಕು ಅಂತ ಹೇಳಿ ಮನವಿನ ಮಾಡ್ಕೊತಾ ಇದ್ದೀನಿ. ಏನ್ ಸರ್ ಅಡಿಗೆ? ಅಲ್ಲ, ಭಾನುವಾರ ಅಲ್ವಾ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದಕ್ಕೆ ಕೇಳಿ ಕ್ಲಾರಿಟಿ ಇರಲಿ ಅಂತ. ಕೊನೆಯ 5 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. 8-7 ಒಂದದ ಮುನ್ನಡೆ ಕ್ಲಾಸಿಕ್ ನ್ಯಾಷನಲ್ಸ್. ಈಗ ಥರ್ಡ್ ರೈಟ್, ಡೂ ಆರ್ ಡೈ. ಒತ್ತಡದಲ್ಲಿ ದಾಳಿಕಾರ ಇಲ್ಲಿ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ, ವೇಗದ ದಾಳಿಯಲ್ಲಿ ಮಿಡ್ಲ್ ಹತ್ತಿರದಲ್ಲಿದ್ದಾರೆ. ಏನಾಗಿದೆ ಎಂಪೈರ್ ಏನು ಹೇಳ್ತಾನೆ? ಮತ್ತೊಂದು ಟ್ಯಾಕಲ್ ಇದೀಗ. ನಾಲ್ಕು ನಿಮಿಷಗಳು ಮಾತ್ರ. 9-8. ಟೈಮ್ ಎಷ್ಟು ಸರ್ ಹೇಳಿದ್ದು? ಕೊನೆಯ 4 ನಿಮಿಷಗಳು ಮಾತ್ರ. ಒಂಬತ್ತು 8, 1 ಅಂಕದ ಅಂತರ. ಕೊನೆ 3 ನಿಮಿಷಗಳು. ಮತ್ತೊಂದು ಟ್ಯಾಕಲ್ ಇದೀಗ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಬಾಕ್ಲೈನ್ ಹೊರಭಾಗದಲ್ಲಿ ಟ್ಯಾಕಲ್ ಪಡೆಯೋದ್ರೊಂದಿಗೆ ಥರ್ಡ್ ರೈಟ್. ಲಾಸ್ಟ್ 2 ಮಿನಿಟ್ಸ್. ಲಾಸ್ಟ್ 2 ಮಿನಿಟ್ಸ್. ಇದು ಸ್ಟ್ರಗಲ್. ಕಬಡ್ಡಿ ಜೊತೆ ಕುಸ್ತಿ ಕೂಡ ಕಾಣ್ತಾ ಇದೆ. ಒಬ್ಬ ಆಟಗಾರನಿಂದ ಇಬ್ಬರು
ಕಬಡ್ಡಿಯ ಜೊತೆ ಕುಸ್ತಿ ಇನ್ನು ಪ್ರಯತ್ನ ನಡೀತಾ ಇದೆ. Last minute. ಉತ್ತಮವಾದ ದಾಳಿಯ ಪ್ರಯತ್ನ. ಬೋನಸ್ಗಾಗಿ ಮನೆಗೆ ಬೋನಸ್ ಇಲ್ಲ. ಒಂದು ಟಚ್ ಪಾಯಿಂಟ್ ಸಿಕ್ಕಿದೆ. ಸ್ಕೋರ್ ಈಕ್ವಲ್ ಆಗ್ತಾ ಇದೆ. 11-11 ಸಮ. ಕೊನೆ ನಿಮಿಷದ ಘೋಷಣೆಯಾಗಿದೆ. ಕೆಲವೇ ಸೆಕೆಂಡ್ಗಳು ಬಾಕಿ ಇರುವ ಸಂದರ್ಭ. ಪ್ರಯತ್ನ ಕೊನೆ ಕ್ಷಣದಲ್ಲಿ ದೇವ ಮತ್ತೊಮ್ಮೆ ಅಡ್ವಾನ್ಸ್ ಟ್ಯಾಕಲ್ ಮುಖಾಂತರವಾಗಿ ಇದೀಗ ಯಶಸ್ವಿಯಾಗಿದ್ದಾರೆ. ಯಶಸ್ವಿ ಟ್ಯಾಕಲ್ ನೊಂದಿಗೆ ಮುಕ್ತಾಯ ಆಗ್ತಾ ಇದೆ. ಇದರೊಂದಿಗೆ